ಕಳೆದ ಎಪಿಸೋಡಲ್ಲಿ ತನ್ನ ಹೆಂಡತಿಯ ಸಹಕಾರದಿಂದ, ತನ್ನ ಪಕ್ಕದ ಮನೆ ಚಿಕ್ಕಮ್ಮನ ಸಹಾಯದಿಂದ ಶ್ರೀಧರ್ ತನ್ನ ಜೀವನ ಇನ್ನೇನು ಹಾಳಾಗೋಯ್ತು ಅಂತ ಅನ್ಕೊಳ್ತಾ ಇದ್ದ ಹಾಗೆ ಹೇಗೆ ತನ್ನ ಜೀವನನ ಕಟ್ಕೊಂಡ ಅಂತ ನೋಡಿದ್ವಿ. ಅದೇ ತರ ದುಡ್ಡಿದೆ ಅನ್ನುವಂಥ ಅಹಂಕಾರದಿಂದ ಹೆಂಡತಿಯ ಸಂತೋಷನೂ ಸಹ ಒಂದು ವಸ್ತು ತರ ಕಾಣೋ ವಿಜಯ್ ತನ್ನ ಹೆಂಡತಿ ಪ್ರಾಣಕ್ಕೆ ಆಪತ್ತಿದೆ ಅಂತ ಗೊತ್ತಿದ್ರೂ ಅವನು ಹೇಗೆ ತನ್ನ ಅಹಂಕಾರನೂ ಬಿಡದೇ ಇರೋ ಸ್ಥಿತಿಲಿದ್ದ ಅನ್ನೋದನ್ನು ನೋಡಿದ್ವಿ. ಇನ್ನು ಇದಾದ್ಮೇಲೆ ಕಥೆಯಲ್ಲಿ ಏನಾಗುತ್ತೆ, ಕಥೆ ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಅಂತ ಈಗ ನೋಡೋಣ. ವಿಜಯ್ ಡಾಕ್ಟರ್ ಹೇಳೋ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ತನ್ನ ದುಡ್ಡಿನ ಅಹಂಕಾರದಲ್ಲಿ ತನ್ನ ಹೆಂಡತಿನ ಆನಂದವಾಗಿ ನೋಡ್ಕೊಳ್ಳೋದು ಅಂತ ದೊಡ್ಡ ಕೆಲಸ ಏನಲ್ಲ ಅಂತ ಅನ್ಕೋತಾನೆ. ಆದ್ರೆ ದಿನಗಳು ಕಳೀತಾ ಇದ್ದ ಹಾಗೆ ಅವನಿಗೆ ನಿಜ ಏನು ಅಂತ ಅರ್ಥ ಆಗುತ್ತೆ. ವಿಜಯ್ ಹೆಂಡತಿ ಎದುರುಗಡೆ ಸಾಕಷ್ಟು ಪದಾರ್ಥಗಳನ್ನ ಇಟ್ಟಿರ್ತಾರೆ, ಹಾಗೆ ತುಂಬಾ ಹಣ್ಣುಗಳನ್ನು ಇಟ್ಟಿರ್ತಾರೆ. ಆದ್ರೂ ಅವಳು ಅದ್ಯಾವುದನ್ನು ತಿನ್ನೋದಕ್ಕೂ ಅಷ್ಟು ಇಷ್ಟಪಡ್ತಾ ಇರಲ್ಲ. ಆಗ ವಿಜಯ್ ಮಗ ಹೀಗಂತಾನೆ, ಅಮ್ಮ ಏನಮ್ಮ ಇದು, ನಿನ್ಗೋಸ್ಕರ ನಾವು ಎಷ್ಟೆಲ್ಲ ತಗೊಂಡ್ ಬರ್ತಾ ಇದೀವಿ, ಆದ್ರೆ ನೀನ್ ಯಾವ್ದನ್ನೂ ಇಷ್ಟಪಟ್ಟು ತಿಂತಾ ಇಲ್ಲ, ಏನಾಗಿದ್ಯಮ್ಮ ನಿಂಗೆ ಅಂತ ಮಗ ಕೇಳ್ತಾನೆ. ಮಗ ಕೇಳಿದ್ದಕ್ಕೆ ಸರಸ್ವತಿ ಹೀಗುತ್ತರ ನೀಡ್ತಾಳೆ, ನನಗದೇನು ಇಷ್ಟ ಆಗಿಲ್ಲ ಕಣೋ, ಹಸಿಯಾಗಿ ಚಪ್ಪಗಿದೆ ಕಣೋ, ಒಂದಣ್ಣು ಸಹ ರುಚಿಯಾಗೇ ಇಲ್ಲ, ಟೇಸ್ಟಿಯಾಗಿ ಒಂದ್ ಐಟಮ್ ಸಹ ಇಲ್ಲ. ಮಗ ಆ ಮಾತನ್ನು ಕೇಳಿಸ್ಕೊಂಡು ಬೇಜಾರ್ ಮಾಡ್ಕೋತಾನೆ, ಅಲ್ಲಿಂದ ಹೊರಟೋಗ್ತಾನೆ. ಇನ್ನೊಂದ್ ಕಡೆಗೆ ಶ್ರೀಧರ್ ಹಣ್ಣಿನ ವ್ಯಾಪಾರ ಮಾಡ್ತಾ ಸ್ವಲ್ಪ ಸುಧಾರಿಸ್ಕೊಂಡಿರ್ತಾನೆ. ಅದಕ್ಕೆ ಅವನ್ ಹೆಂಡತಿನೂ ಸಹ ಇನ್ನೊಂದ್ ಕಡೆಗೆ ರೋಡ್ ಪಕ್ಕದಲ್ಲಿ ಬಜ್ಜಿ ಬೋಂಡಾ ಮಾರ್ತಾ ಗಂಡನ್ಗೆ ಆಸರೆಯಾಗಿ ದುಡಿತಾ ಇರ್ತಾಳೆ. ಹೀಗೆ ಗಂಡ ಹೆಂಡತಿ ಇಬ್ರು ಕಷ್ಟಪಟ್ಟು ಜೀವನ ಮಾಡ್ತಾ ಜೀವನದಲ್ಲಿ ಮತ್ತೆ ಇನ್ನೊಂದ್ಸಾರಿ ಕಷ್ಟ ಬರಬಾರ್ದು ಅಂತ ಎಚ್ಚರಿಕೆ ವಹಿಸ್ತಾ ಇರ್ತಾರೆ. ತುಂಬಾ ಕಡಿಮೆ ಸಮಯದಲ್ಲೇನೆ ಮಮತಾನ ಬಜ್ಜಿ ವ್ಯಾಪಾರ ಕ್ಲಿಕ್ ಆಗುತ್ತೆ. ಆಕೆ ಹತ್ರ ಬಜ್ಜಿ ಬೋಂಡಾ ಕೊಂಡ್ಕೊಳ್ಳೋದಕ್ಕೆ ಜನ ಕಾರಲ್ಲೆಲ್ಲ ಬರ್ತಾ ಇರ್ತಾರೆ. ಹೀಗಿರುವಾಗ ಒಂದಿನ ವಿಜಯ್ ಮಗ ಕಾರಲ್ಲಿ ಬಂದು ಕೆಳಗಿಳಿದು ಹೀಗಂತಾನೆ, ಆಂಟಿ 2 ಪ್ಲೇಟ್ ಬದ್ನೆಕಾಯಿ ಬೋಂಡಾ, 1 ಪ್ಲೇಟ್ ಟೊಮೆಟೊ ಬಜ್ಜಿ ಕೊಡಿ, ಮಿಕ್ಕಿದ್ದು ಹಾಫ್ ಪ್ಲೇಟ್ ಕೊಡಿ ಆಂಟಿ, ನಮ್ಮಮ್ಮನ್ಗೆ ನಿಮ್ ಬಜ್ಜಿ ಅಂದ್ರೆ ತುಂಬಾ ಇಷ್ಟ ಆಂಟಿ ಅಂತ ವಿಜಯ್ ಮಗ ಹೇಳ್ತಾನೆ. ಮಮತಾ ಆ ಹುಡುಗ ಹೇಳಿದ ಎಲ್ಲಾ ಐಟಮ್ಸ್ನ ಕಟ್ಟಿ ಅವನಿಗೆ ಕೊಡ್ತಾ ಹೀಗಂತಾಳೆ, ದಿನಾ ಬಂದ್ ತಗೋತಿರೋದಕ್ಕೆ ತುಂಬಾ ಧನ್ಯವಾದಪ್ಪ ಅಂತ ಮಮತಾ ಹೇಳ್ತಾಳೆ. ಆ ಮಾತಿಗೆ ಆ ಹುಡುಗ ಹೀಗಂತಾನೆ, ನಾವೇ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು ಆಂಟಿ, ತುಂಬಾ ದಿನಗಳಿಂದ ನಮ್ಮಮ್ಮನ್ಗೆ ಯಾವ ಫುಡ್ಡು ಇಷ್ಟ ಆಗ್ತಾ ಇಲ್ಲ, ಎಂತ ದೊಡ್ಡ ಸ್ಟಾರ್ ಹೋಟೆಲಿಂದ ತಗೊಂಡ್ ಬಂದ್ರೂ ತಿನ್ನೋದೇ ಇಲ್ಲ, ಆದ್ರೆ ನಿಮ್ ಹತ್ರ ಬಜ್ಜಿ ಬೋಂಡಾ ಟೇಸ್ಟ್ ಮಾಡಿದಾದ್ಮೇಲೆ ತುಂಬಾ ಖುಷಿಯಾಗಿದ್ದಾರೆ ಆಂಟಿ, ಅದಕ್ಕೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಆಂಟಿ, ಇಷ್ಟೊಂದು ಟೇಸ್ಟ್ ಆಗಿರೋ ಫುಡ್ನ ಮಾರ್ತಾ ಇದ್ದೀರಲ್ವಾ ನೀವು ಅಂತ ಹೇಳಿ ಆ ಹುಡುಗ ಕಾರಲ್ಲಿ ವಾಪಸ್ ಹೋಗ್ತಾನೆ. ಹೀಗೆ ಪ್ರತಿದಿನ ಮಮತನ್ ಹತ್ರ ಬಜ್ಜಿ ಬೋಂಡಾ ತಂದ ಹಾಗೇನೆ ತಾಯಿಗೆ ಎಲ್ಲೆಲ್ಲಿ ಏನೇನ್ ಇಷ್ಟ ಆಗುತ್ತೋ ಅದನ್ನೆಲ್ಲ ತಗೊಂಡ್ ಬಂದು ಅವಳನ್ನ ತಿನ್ನೋ ಹಾಗೆ ಮಾಡಿ ಅವಳನ್ನ ಖುಷಿಯಿಂದ ಮಗ ನೋಡ್ಕೊಳ್ತಾ ಇರ್ತಾನೆ. ಒಂದಿನ ವಿಜಯ್ ಮನೆಗ್ ಬರ್ತಾ ಇದ್ದ ಹಾಗೆ ಮಗ ಎದುರಿಗೆ ಬಂದು ಹೀಗಂತಾನೆ, ಅಪ್ಪ ಇವತ್ತು ಅಮ್ಮ ತುಂಬಾ ಖುಷಿಯಾಗಿದ್ದಾಳಪ್ಪ. ಯಾಕೆ, ನಿನ್ನೆ ನಾನು ತಗೊಂಡ್ ಬಂದಿರೋ ಡೈಮಂಡ್ ನೆಕ್ಲೆಸ್ ಹಾಕೊಂಡಿದ್ದಾಳಾ? ಹಾಗೇನಿಲ್ಲಪ್ಪ, ನಾನು ಪ್ರತಿದಿನ ಫುಟ್ಪಾತಲ್ಲಿ ಆ ಆಂಟಿ ಮಾಡೋ ಬಜ್ಜಿ ಬೋಂಡ ತರ್ತೀನಲ್ವಾ, ಅಮ್ಮ ಅದನ್ನ ತಿಂದು ತುಂಬಾ ಖುಷಿ ಪಟ್ಲಪ್ಪ. ಹಾಗೆ ಇವತ್ತೂ ನಾನು ಫುಟ್ಪಾತಲ್ಲಿ ಮಾರ್ತಿದ್ದ ಮಾವಿನ ಹಣ್ಣು ತಗೊಂಡ್ ಬಂದಿದ್ದೆಪ್ಪ, ಅಮ್ಮ ಅದನ್ನ ತಿಂದು ತುಂಬಾ ಟೇಸ್ಟಿಯಾಗಿದೆ ಅಂದ್ಲಪ್ಪ. ಇನ್ನೂ ಬೇಕು ಅಂತಾನೂ ಕೇಳಿದ್ಲು, ನಡಿಯಪ್ಪ ಅಲ್ಲಿರೋ ಎಲ್ಲಾ ಮಾವಿನ ಹಣ್ಣನ್ನು ನಾವು ಕೊಂಡ್ಕೊಂಡ್ ಬರೋಣ ಅಂತ ವಿಜಯ್ ಮಗ ವಿಜಯ್ನಿಗೆ ಹೇಳ್ತಾನೆ. ಅದಕ್ಕೆ ವಿಜಯ್ ಅವನಿಗೆ ಈ ರೀತಿ ಹೇಳ್ತಾನೆ, ಏನೋ ದಿನ ನಿಮ್ಮಮ್ಮನಿಗೆ ಆ ಫುಟ್ಪಾತಲ್ಲಿರೋ ಫುಡ್ನೆಲ್ಲ ತಂದ್ಕೊಡ್ತಾ ಇದೀಯ ನೀನು? ಊರಲ್ಲಿ ಎಷ್ಟೊಂದು ಕಾಸ್ಟ್ಲಿ ಹೋಟೆಲ್ಗಳಿವೆ, ರೆಸ್ಟೋರೆಂಟ್ಗಳಿವೆ, ಫ್ರೂಟ್ ಶಾಪ್ ಇದೆ, ಅದನ್ನೆಲ್ಲ ಬಿಟ್ಟು ನೀನು ಫುಟ್ಪಾತಿಂದ ತಗೊಂಡ್ ಬಂದ್ರೆ ಅಮ್ಮನ ಆರೋಗ್ಯ ಏನಾಗುತ್ತೆ ಹೇಳು ಅಂತ ವಿಜಯ್ ಕೋಪ ಮಾಡ್ಕೊಳ್ತಾನೆ. ಆಗ ಅಲ್ಲಿಗೆ ಬಂದ ಸರಸ್ವತಿ ಹೀಗಂತಾಳೆ, ಅವನ್ನ ಬೈಬೇಡಿ, ನೀವ್ ಹೇಳ್ತೀರಾ ಹೋಟೆಲಲ್ಲಿ ರೆಸ್ಟೋರೆಂಟ್ ಅಲ್ಲಿ ಊಟ ನನ್ಗೆ ಇಷ್ಟ ಆಗ್ತಿಲ್ಲ, ಫುಟ್ಪಾತ್ ಮೇಲಿಂದ ತಂದಿರೋ ಫುಡ್ ಆದ್ರೂ ಟೇಸ್ಟಿಯಾಗಿ ಹೈಜಿನಿಕ್ ಆಗಿದೆ, ಅದಕ್ಕೆ ಅಲ್ಲಿಂದನೇ ತರಕ್ ಹೇಳ್ದೆ, ಅಲ್ಲಿಂದ ತಂದ್ರೇನೆ ನಾನ್ ಇನ್ಮೇಲೆ ತಿನ್ನೋದು, ಅನವಸರವಾಗಿ ಬೇರೆ ಜಾಗದಿಂದ ತಂದ್ರೆ ನಿಮ್ ದುಡ್ಡೇ ವೇಸ್ಟ್ ರೀ ಅಂತ ಹೇಳಿ ಸರಸ್ವತಿ ಒಳಗಡೆ ಹೋಗ್ತಾಳೆ. ಅದ್ರ ಮಾರನೇ ದಿನ ವಿಜಯ್ ಮಗನ ಕರ್ಕೊಂಡು ಮಾವಿನ ಹಣ್ಣು ತಗೊಂಡ್ ಬರೋದಕ್ಕೆ ಶ್ರೀಧರ್ ಹತ್ರಕ್ ಬರ್ತಾನೆ. ಶ್ರೀಧರ್ನ ನೋಡಿ ವಿಜಯ್ ಶಾಕ್ ಆಗ್ತಾನೆ, ಆದ್ರೂ ತೋರ್ಸ್ಕೊಳ್ಳೋದಿಲ್ಲ. ಶ್ರೀಧರ್ ಆ ಹುಡುಗನ ನೋಡಿ ಹೀಗಂತಾನೆ, ಬಾ ಪುಟ್ಟ, ಇವತ್ತು ಎಷ್ಟು ಹಣ್ಣು ಬೇಕು ನಿಂಗೆ? ಇವತ್ತು ಸ್ವಲ್ಪ ಅಲ್ಲ ಅಂಕಲ್, ನಿಮ್ಮ ಹತ್ರ ಇರೋ ಅಷ್ಟೂ ಹಣ್ಣುಗಳು ಬೇಕು ನಂಗೆ, ಅದಕ್ಕೆ ನಮ್ಮ ಅಪ್ಪನ್ ಕರ್ಕೊಂಡ್ ಬಂದಿದ್ದೀನಿ. ಆಗ ಶ್ರೀಧರ್ಗೆ ವಿಷಯ ಅರ್ಥ ಆಗುತ್ತೆ.
ಆಗ ಶ್ರೀಧರ್ ಆ ಹುಡುಗನಿಗೆ ಹೀಗಂತಾನೆ. ನೋಡ್ ಮಗು, ನಿಮ್ಮಮ್ಮನ್ಗೆ ಈ ಹಣ್ಣು ಇಷ್ಟ ಅಂತ ಇಲ್ಲಿರೋ ಎಲ್ಲಾ ಹಣ್ಣನ್ನು ನೀನೇ ತಗೊಂಡೋಗ್ತೀನಿ ಅಂತ ಹೇಳ್ತಾ ಇದ್ಯಾ? ಆದ್ರೆ ಈ ಹಣ್ಣುಗಳು ಇನ್ನೂ ಬೇರೆಯವ್ರಿಗೆಲ್ಲ ಬೇಕಲ್ವಾ ತಿನ್ನೋದಕ್ಕೆ? ಅವ್ರಿಗೂ ಇವಂದ್ರೆ ಇಷ್ಟಾನೇ. ಅವ್ರು ಹೇಗ್ ತಿಂತಾರೆ ಹೇಳು? ಅದಕ್ಕೆ ನಿನಗೆ ಎಷ್ಟು ಬೇಕೋ ಅಷ್ಟು ತಗೋ, ಆದ್ರೆ ಎಲ್ಲನೂ ಒಟ್ಟಿಗೆ ನಿನಗೆ ಕೊಡಕ್ಕಾಗಲ್ಲ. ಆ ಮಾತು ಕೇಳ್ತಾ ಇದ್ದ ಹಾಗೆ ವಿಜಯ್ಗೆ ಈಗೋ ಹರ್ಟ್ ಆಗುತ್ತೆ. ಅದಕ್ಕೆ ವಿಜಯ್ ಹೀಗಂತಾನೆ. ನಿನಗೆಷ್ಟು ಬೇಕೋ ಹೇಳು, ಎಷ್ಟಾದ್ರೂ ಚಿಂತೆ ಇಲ್ಲ, ಎಲ್ಲನೂ ನಮಗೆ ಕೊಟ್ಬಿಡು. ನಿನ್ಗೆ ಬಿಸ್ಲಲ್ಲಿ ನಿಲ್ಲೋ ಕೆಲ್ಸ ತಪ್ಪತ್ತಲ್ವಾ? ನೋಡಿ ಸ್ವಾಮಿ, ಬಿಸ್ಲಲ್ಲಿ ನಿಂತ್ಕೊಳ್ಳೋದು ನಮ್ಗೇನು ಹೊಸ್ತಲ್ಲ. ಕಷ್ಟಪಟ್ಟು ಕೆಲ್ಸ ಮಾಡೋದು ನಮ್ಗೆ ಅವಮಾನ ಏನಲ್ಲ ಬಿಡಿ. ನೀವ್ ಎಷ್ಟೇ ಕೊಟ್ರು ಎಲ್ಲ ಸರಕು ನಿಮಗ್ ಮಾತ್ರ ಕೊಡಕ್ಕಾಗಲ್ಲ. ನನ್ಗೆ ನಿಮ್ ಹಾಗೆ ದಿನಾಲು ಸ್ವಲ್ಪ ಗ್ರಾಹಕರಿದ್ದಾರೆ ಸ್ವಾಮಿ. ಅವ್ರನ್ನು ನಿಮ್ ಹಾಗೆ ರುಚಿಯಾದ ಹಣ್ಣು ತಿನ್ಬೇಕು ಅನ್ಕೋತಾರೆ. ನಿಮ್ಮೊಬ್ರಿಗೋಸ್ಕರ ಅವ್ರಿಗೆಲ್ಲ ತೊಂದ್ರೆ ಕೊಡೋಕ್ ನನಗಿಷ್ಟ ಇಲ್ಲ. ಇನ್ನು ಏನು ಮಾಡಕ್ಕಾಗ್ದೆ ವಿಜಯ್ 2 ಬುಟ್ಟಿ ಹಣ್ಣು ತಗೊಂಡು ಅಲ್ಲಿಂದ ಹೋಗ್ಬೇಕು ಅಂತ ಹೊರಡ್ತಾ ಇರ್ತಾನೆ. ಆಗ ಮಮತಾ ಅಲ್ಲಿಗೆ ಬರ್ತಾಳೆ. ಅವಳನ್ನ ನೋಡಿ ಆ ಹುಡುಗ ಹೀಗಂತಾನೆ. ಏನಾಂಟಿ, ನೀವೂನು ಮ್ಯಾಂಗೋ ತಗೊಳಕ್ ಬಂದಿದ್ದೀರಾ? ಇಲ್ಲ ಅಪ್ಪ, ಇದು ನಮ್ಮ ಅಂಗಡಿನೇ. ಅವರು ನಮ್ ಗಂಡ. ಅಪ್ಪ, ಈ ಆಂಟಿ ಮಾಡೋ ಬಜ್ಜಿನೇ ಅಮ್ಮ ತಗೊಂಡ್ ಬಾ ಅಂತ ಹೇಳ್ತಾ ಇದ್ದಿದ್ದು. ಅಮ್ಮನ್ಗಿಷ್ಟ ಆಗೋ ಬಜ್ಜಿ ಮಾಡೋ ಆಂಟಿನೂ ಇವ್ರೆ, ಮ್ಯಾಂಗೋ ಮಾರೋ ಅಂಕಲ್ಲು ಇವ್ರೆ. ವೆರಿ ಗುಡ್ ಅಲ್ವಾ? ವಿಜಯ್ ಏನು ಮಾತಾಡದೆ ಮಗನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆವತ್ತಿನ ದಿನ ರಾತ್ರಿ ಶ್ರೀಧರ್ ಹೆಂಡತಿ ಮನೇಲಿ ಹೀಗಂತಾಳೆ. ಅಂದ್ರೆ ನಮ್ ಹೂವ ವ್ಯಾಪಾರ ಹಾಳ್ ಮಾಡಿದ್ದ ಅವ್ರೇನಾ? ಹಾಗಾದ್ರೆ ನಾಳೆಯಿಂದ ಅವ್ರಿಗೆ ಬಜ್ಜಿ ಕೊಡೋದಿಲ್ಲ ರೀ ನಾನು. ಅದು ತಪ್ಪಾಗುತ್ತೆ ಮಮತಾ. ಅವನು ನಮ್ಗೇನೋ ಮಾಡ್ದ ಅಂತ ನಾವು ಅವನ ಹತ್ರ ಹಾಗೆ ಇರಬಾರ್ದು. ಆ ಹುಡುಗ ಅವ್ರ ಅಮ್ಮನಿಗೋಸ್ಕರ ಅಷ್ಟೊಂದು ಕಷ್ಟ ಪಡ್ತಾ ಇದ್ದಾನೆ ಅಂದ್ರೆ ಅವ್ರ ಅಮ್ಮನ್ಗೆ ಏನೋ ತೊಂದ್ರೆ ಇರಬೇಕು. ಅವ್ರೀಗ ನಮ್ಮಿಂದ ಇನ್ನಷ್ಟು ತೊಂದ್ರೆ ಪಡಬಾರ್ದು. ಇಷ್ಟಕ್ಕೂ ಅವನ್ ಮಾಡಿದ ಕೆಲಸದಿಂದ ನಮಗೆ ಕೆಟ್ಟದ್ದಕ್ಕಿಂತ ಒಳ್ಳೇದೇ ಆಗಿದೆ. ಹೂವಿನ ವ್ಯಾಪಾರದಲ್ಲಿ ಯಾವತ್ತೂ ನೋಡದೇ ಇರೋಷ್ಟು ದುಡ್ಡನ್ನ ಇವತ್ ನೋಡ್ತಾ ಇದೀವಿ ತಾನೆ. ನಿನ್ಗೋಸ್ಕರ ಇನ್ನೊಂದು ವ್ಯಾಪಾರನೂ ಮಾಡ್ತಾ ಇದೀವಿ ತಾನೆ. ನಾಳೆ ಹಣ್ಣಿಲ್ಲ ಅಂದ್ರೂ ನಾವು ಬಜ್ಜಿ ಬೋಂಡ ವ್ಯಾಪಾರ ಮಾಡಿನೂ ಜೀವನ ಮಾಡ್ಬೋದು. ನಮ್ಗೆ ಇಷ್ಟೆಲ್ಲ ಒಳ್ಳೇದು ಹೇಗಾಗಿದೆ? ಅವ್ರು ಮಾಡಿದ ಕೆಟ್ಟ ಕೆಲಸದಿಂದಾನೆ ತಾನೆ ಅಂತ ಶ್ರೀಧರ್ ಹೇಳ್ತಾನೆ. ಮಾರನೇ ದಿನ ಬೆಳಗ್ಗೆ ಶ್ರೀಧರ್ ವ್ಯಾಪಾರಕ್ಕೆ ಅಂತ ಹೊರಟಿರುವಾಗ ವಿಜಯ್ ಅಲ್ಲಿಗೆ ಬರ್ತಾನೆ. ಶ್ರೀಧರ್ ಹತ್ರ ಹೀಗಂತಾನೆ. ನೋಡು ಶ್ರೀಧರ್, ನಾನು ದುಡ್ಡಿಂದ ಏನ್ ಬೇಕಾದ್ರೂ ಕೊಂಡ್ಕೊಳ್ಬಹುದು ಅನ್ಕೊಂಡಿದ್ದೆ. ಆದ್ರೆ ಬರೀ ದುಡ್ಡಿಂದ ಅಲ್ಲ, ಅಭಿಮಾನದಿಂದ ಎಲ್ಲನೂ ಗೆಲ್ಬಹುದು ಅಂತ ನೀನು ಪ್ರೂವ್ ಮಾಡ್ದೆ. ನನ್ನಿಂದ ನಿನ್ಗೆ ನಷ್ಟ ಆಗಿದ್ರೂ ನೀನದನ್ನ ಮನ್ಸಲ್ಲಿಟ್ಕೊಂಡಿಲ್ಲ. ಅದಕ್ಕೆ ನನ್ನಿಂದ ಆಗಿರೋ ನಷ್ಟನ ನಾನೇ ಭರ್ತಿ ಮಾಡ್ತೀನಿ. ತಗೋ, ಈ ದುಡ್ಡು ತಗೋ ಶ್ರೀಧರ್. ನೋಡಿ ಸ್ವಾಮಿ, ನಿಮ್ಮಿಂದ ನಮ್ಗೆ ಒಳ್ಳೇದೇ ಆಗಿದೆ. ಆವತ್ತು ಹೂವಿನ ಬುಟ್ಟಿ ಹಾಳಾಗಿದ್ದಕ್ಕೆ ಇವತ್ ನಾನು ಹಣ್ಣು ಬಜ್ಜಿ ಬೋಂಡ ಅಂತ ಮಾರ್ತಾ ಇದ್ದೀನಿ. ಹಾಗ್ ನೋಡಿದ್ರೆ ನಾನೇ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಸ್ವಾಮಿ. ಅದಕ್ಕೆ ಈ ದುಡ್ಡು ನನಗ್ ಬೇಡ, ಇದನ್ನ ನೀವೇ ಇಟ್ಕೊಳ್ಳಿ. ಅದಕ್ಕೆ ವಿಜಯ್ ಹೆಂಡತಿ ಶ್ರೀಧರ್ಗೆ ಹೀಗಂತಾಳೆ. ಬೇಡ ಅನ್ಬೇಡ ಶ್ರೀಧರ್, ದುಡ್ಡು ಕೊಟ್ಬಿಟ್ರೆ ಎಲ್ಲ ಸಿಗುತ್ತೆ ಅನ್ಕೋತಾರೆ ನನ್ ಗಂಡ ಅಂತ ಅವ್ರನ್ನ ನೀವ್ ಬದಲಾಯಿಸಿದೀರಾ. ದುಡ್ಡು ಮಾತ್ರ ಅಲ್ಲ, ಎಥಿಕ್ಸ್ ಇದ್ರೆ ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಅಂತ ಹೇಳ್ಕೊಟ್ಟಿದೀರಾ. ಇಷ್ಟು ದಿನ ನನ್ ಸಂತೋಷಕ್ಕೋಸ್ಕರ ನಿನ್ ಹೆಂಡತಿ ಮಾರಿದ್ ನಾನ್ ತಿಂತಿದ್ದೆ, ನಿನ್ನತ್ರ ಮಾವಿನ ತಗೊಂಡ್ ತಿಂತಿದ್ದೆ. ಅದೇ ಸಂತೋಷದಿಂದ ಹೇಳ್ತಿದೀನಿ, ದಯವಿಟ್ಟು ದುಡ್ಡು ತಗೊಳ್ಳಿ, ಒಳ್ಳೆ ವ್ಯಾಪಾರ ಮಾಡ್ಕೊಳ್ಳಿ. ನಮ್ 2 ಫ್ಯಾಮಿಲೀಸ್ ಮಧ್ಯ ಇನ್ಮೇಲೆ ಸ್ನೇಹನೇ ಇರ್ಬೇಕು, ದ್ವೇಷ ಇರಬಾರ್ದು ಅಂತ ಸರಸ್ವತಿ ಹೇಳ್ತಾಳೆ. ಆ ಮಾತಿಗೆ ಶ್ರೀಧರಿಂದ ಏನೂ ಮಾತಾಡಕ್ಕಾಗಲ್ಲ. ಅದಕ್ಕೆ ಅವನು ಆ ದುಡ್ಡು ತಗೊಳ್ತಾನೆ. ವಿಜಯ್ ಸರಸ್ವತಿ ಅಲ್ಲಿಂದ ಹೋದ್ಮೇಲೆ ಶ್ರೀಧರ್ ಪಕ್ಕದ ಮನೆ ಚಿಕ್ಕಮ್ಮನ ಮನೆಗೆ ಬರ್ತಾನೆ. ಚಿಕ್ಕಮ್ಮ, ನೀವು ನನ್ಗೆ ಒಳ್ಳೆ ಮನ್ಸಿಂದ ಸಹಾಯ ಮಾಡಿದ್ದಕ್ಕೆ ಇವತ್ತು ನನಗೆ ಒಂದು ಒಳ್ಳೆ ಸ್ನೇಹ ಸಿಕ್ಕಿದೆ ನೋಡಿ. ಅದಕ್ಕೆ ಈ ದುಡ್ಡಲ್ಲಿ ನಿಮ್ಗೂ ಪಾಲಿದೆ, ತಗೊಳ್ಳಿ ಅಂತ ಶ್ರೀಧರ್ ದುಡ್ಡು ಕೊಡ್ತಾ ಇದ್ದಿದ್ದಕ್ಕೆ ಚಿಕ್ಕಮ್ಮ ಹೀಗಂತಾಳೆ. ಮಾವಿನಕಾಯಿ ಮಾರಿ ನೀನ್ ಕೊಟ್ಟಿದ್ ದುಡ್ಡೇ ನನಗ್ ಜಾಸ್ತಿ ಅಪ್ಪ. ಈ ದುಡ್ಡು ನನ್ಗೇನಕ್ಕೆ? ತಿಳಿವಿ ಒಳ್ಳೆತನ ಇದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂತ ನೀನ್ ಪ್ರೂವ್ ಮಾಡಿದ್ಯಾ. ನಿನಗೆಲ್ಲ ಒಳ್ಳೇದೇ ನಡೆಯುತ್ತೆ ಅಂತ ಚಿಕ್ಕಮ್ಮ ಹೇಳ್ತಾಳೆ. ವಿಜಯ್ ತನ್ಗೆ ನಷ್ಟ ಮಾಡಿದಾನೆ ಅಂತ ಗೊತ್ತಿದ್ರೂ ಶ್ರೀಧರ್ ಅವನನ್ನ ದ್ವೇಷಿಸೋದಿಲ್ಲ. ಹಾಗೆ ತನ್ನ ಕಷ್ಟಕಾಲದಲ್ಲಿ ಸಹಾಯ ಮಾಡಿದ ಚಿಕ್ಕಮ್ಮನನ್ನು ಸಹ ಮರಿದೆ ಬಂದ ಲಾಭದಲ್ಲಿ ಆಕೆಗೂ ಕೊಡಬೇಕು ಅಂತ ಅನ್ಕೊಳ್ತಾನೆ. ವಿಜಯ್ ಕೊಟ್ಟಿರೋ ದುಡ್ಡಲ್ಲಿ ಹೊಲನ ಕೊಂಡ್ಕೊಂಡು ಅದರಲ್ಲಿ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಹಣ್ಣು ತರಕಾರಿಗಳನ್ನ ಬೆಳೀತಾ ಶ್ರೀಧರ್ ಒಬ್ಬ ಒಳ್ಳೆ ರೈತ ಆಗ್ತಾನೆ. ಈ ರೀತಿಯಾಗಿ ವಿಜಯ್ ಶ್ರೀಧರ್ ಮಧ್ಯೆ ಹೂವಿನಿಂದ ಶುರುವಾದ ಜಗಳ ಮಾವಿನ ಹಣ್ಣಿಂದ ಸ್ನೇಹವಾಗಿ ಬದಲಾಯಿತು. ಈ ಸ್ಟೋರಿ ನಿಮ್ಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ತರದ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳಿಗಾಗಿ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.